ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನೀವು ಹಿಂದಿನ ಲಾಕ್ದಾಗೆಲ್ಲ ನೋಡಿರ್ಬೋದು, ನೋಡಿಲ್ಲ ಅಂದರೆ ನೋಡ್ಕೊಂಬನ್ರಿ. ಏನಂದ್ರೆ ನಾವು ಶೃಂಗೇರಿ ಮತ್ತು ಹೊರನಾಡು ಎಲ್ಲ ಹೋಗಿಬಿಟ್ಟು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯದ್ದೆಲ್ಲ ಲಾಗ್ ಹಾಕಿದ್ದೀನಿ, 2 ಲಾಗ್ ಇದೆ. ಅದಾದಮೇಲೆ ನಾವು ಇಲ್ಲಿ ಸಹ್ಯಾದ್ರಿ ಒಳಗೆ ಹಾಲ್ಟ್ ಆಗಿದ್ವಿ ಅಂತ ಹೇಳಿದ್ವಲ್ಲ, ಅದೆಲ್ಲ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಉಡುಪಿ ಕಡೆ ಹೋಗೋದು ಅಂತಂದು ಹೇಳಿ ಮಾತಾಡಿಕೊಂಡು ಉಡುಪಿ ಶ್ರೀಕೃಷ್ಣಗೆ ಭೇಟಿಯಾಗಿಬಿಟ್ಟು ಮುಂದೆ ನಾವು ಏನಂತಂದರೆ ಒಂದು ಸ್ವಲ್ಪ ಬೀಚ್ಗೆಲ್ಲ ಹೋಗಿಬಿಟ್ಟು ಮಲ್ಪೆ ಬೀಚ್ ಅದೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಸ್ವಲ್ಪ ಕೆಲವೊಂದು ಅಲ್ಲಿ ವಾಟರ್ ಒಳಗೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಎಲ್ಲ ಲಗೇಜ್ ಮಾಡಿಕೊಂಡು ನಾನಂತರೂ ಬೇಗ ಎದ್ದು ರೆಡಿಯಾಗಿ ಕೂತ್ಬಿಟ್ಟಿದ್ದೆ. ಇವ್ರು ನಮ್ಮ ಮನೇಲಿ ಬೈತಾಯಿದ್ರು, ನಿದ್ದೆ ಮಾಡೋದ್ಬಿಟ್ಟು ನೀನು ಏನು ಮಾಡ್ತಿದ್ದೀಯ ಅಂತಂದು ಹೇಳಿಬಿಟ್ಟು. ಏನಾದರೂ ಎಲ್ಲಾದರೂ ಹೋಗೋದಿತ್ತು ಅಂತಂದರೆ ಈ ಥರ ಎಲ್ಲ ಬಂದಾಗೆ ಪಟ ಮಾಡ್ಕೊಂಡು ಹೋದ್ವಿ. ಸುಮಾರು ನಾವಂತರೂ 7:15 ಟಿಫಿನ್ ಮಾಡಿದ್ವಿ ಅಂತ ಅನಿಸುತ್ತೆ. ಅವತ್ತು ಯಾಕೋ ಹಸಿವಾಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಅನ್ನ ಸಾಂಬಾರೆಲ್ಲ ಉಂಡಿರ್ತಾವಲ್ಲ ಪ್ರಸಾದನ, ಊಟ ಮಾಡ್ತಿದ್ದಂಗೆ ಹೊಟ್ಟೆ ತುಂಬಿಟ್ಟಿರ್ತದೆ, ಬೇಗ ಹಸಿವಾಗ್ಬಿಟ್ಟಿತ್ತು. ಸರಿ ಅಂತಂದೇಳಿ ಅಲ್ಲಿ ಸಹ್ಯಾದ್ರಿ ಪಕ್ಕದಲ್ಲೇ ಒಂದು ಹೋಟ್ಲಲ್ಲಿ ನಮಗೆ ದೋಸೆ ವಡೆ ಅದೇನೇನೋ ತಿನ್ಕೊಂಡು ನಾವು ಬಿಟ್ವಿ. ಒಂದು 8 ಗಂಟೆ ಅಂದರೆ ಬಿಟ್ವಿ ನಾವು. ಸುಮಾರಾಗಿ 8 ಗಂಟೆ ಬಿಟ್ಟರೆ ಉಡುಪಿ ತಲುಪೋ ಅಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಒಂದು 10:30 ಆಗಿತ್ತು ನೋಡಿರಿ. 10:30ಗೆ ಎಷ್ಟೊಂದು ಬಿಸಿಲಿತ್ತು ಅಂತಂದರೆ ಉರಿ ಬಿಸಿಲು, ನಿಲ್ಲಕ್ಕಾಗ್ತಿಲ್ಲ. ಅದು ಕುಂದಾಪುರ ಉಡುಪಿ ಅಂತಂದರೆ ಕೇಳ್ತೀರಾ, ಸಿಕ್ಕಾಪಟ್ಟೆ ಬಿಸಿಲು. ನೀರು ಇಳಿತಾ ಇತ್ತು. ಹಾಗೆ ನಾವು ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಕೃಷ್ಣ ಪರಮಾತ್ಮನ ಸನ್ನಿಧಿ ಹತ್ರ ಪಾರ್ಕ್ ಮಾಡಿಬಿಟ್ಟು ನೋಡ್ರಿ, ನಾವು ಕೃಷ್ಣ ದ್ವಾರಕೆ ಒಳಗೆ ಹೋದಂಗೆ ಫೀಲಿಂಗ್ ಬರ್ತಾಯಿತ್ತು. ರೀಸೆಂಟ್ಲಿ ಮಹಾಭಾರತ ಎಲ್ಲ ನೋಡಿದ್ದೆ. ನನಗೆ ಕೃಷ್ಣನ ಅವತಾರಗಳು, ಕೃಷ್ಣನ ಮಹಿಮೆಗಳು ಎಲ್ಲ ನೆನಪು ಬರ್ತಾಯಿತ್ತು. ದ್ವಾರಕೆ ಒಳಗೆ ಕಾಲಿಟ್ಟಂಗೆ ಒಂದು ಫೀಲ್ ಬರ್ತಾಯಿತ್ತು. ಹೋಗ್ತಾ ಇದ್ವಿ ನಾವು. ದರ್ಶನ ಸುಮಾರು ಲೈನ್ ಇತ್ತು ಅಂದ್ರೂ ಕೂಡ ನಾವು ಏನಂತಂದ್ರೆ ವೀಕ್ ಡೇಸ್ ಹೋಗಿದ್ದರಿಂದ ನಮಗೆ ಭಾಳ ಅನುಕೂಲ ಆಯಿತು. ಆ್ಯಕ್ಚುಲಿ ಶನಿವಾರ ದಿವಸನೇ ಕೃಷ್ಣ ಪರಮಾತ್ಮನ ಶನಿವಾರ ದೇವರಲ್ಲ ಅಂದರೆ ಮೀನ್ಸ್ ಅವ್ರದ್ದು ವಾರ ಅಲ್ಲ ಕೃಷ್ಣಂದು, ಅಂದರೆ ವಿಷ್ಣು ಅವತಾರ. ಹಾಗಾಗಿ ತಿರುಪತಿ ಕೃಷ್ಣನ ಅವತಾರ ಅಲ್ಲ, ಶನಿವಾರನ ಅವನ್ನ ಭೇಟಿಯಾದಂಗೆ ಆಯಿತು ಅಂತ ನಾನು ಇಲ್ಲಿ ಅಂತ ಇದ್ದೆ ನಮ್ಮ ಮನೆಯವರಿಗೆಲ್ಲ. ಏನಂತಂದರೆ ಹೊರನಾಡಲ್ಲಿ ಮತ್ತು ಲಕ್ಷ್ಮೀದು ಭೇಟಿಯಾದಂಗೆ ಆಯಿತು ಅವತ್ತಿನ ಅವಳ ವಾರ ಅನ್ನಪೂರ್ಣೇಶ್ವರಿದು. ಸರಿ ಸ್ಯಾಟರ್ಡೇ ವಿಷ್ಣು ಅವತಾರ ಅಂತಂದೇಳಿ ಹೇಳ್ಕೊಂಡು ಅಲ್ಲಿ ಹೋಗ್ತಾ ಇದ್ವಿ. ಏನಂದ್ರೆ ವೀಕ್ ಡೇಸನ್ನ ಹೋಗಬೇಕು, ವೀಕ್ ಡೇಸ್ ಅಲ್ಲ ಅಂದರೆ ಅಟ್ಲೀಸ್ಟ್ ಫೆಬ್ರವರಿ ತಿಂಗಳಲ್ಲಿ ಹೋಗ್ರಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಗ್ತೈತಿ. ನಾನು ಲಾಸ್ಟ್ ಕಳೆದ 2 ಲಾಗಲ್ಲಿನೂ ಈ ಟ್ರಿಪ್ಪಿನ ಲಾಗ್ ಇದೆಯಲ್ಲ ನಂದು ಟೂರಿಂದು, ಅದರಲ್ಲಿ ಹಾಕಿದ್ದೇನೆ ನೋಡಿ. ನಾನು ಅದರಲ್ಲೂ ಕೂಡ ಹೇಳಿದ್ದೇನೆ, ನಾನು ತುಂಬ ಬೇಗ ದರ್ಶನ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ. ಎಲ್ಲ ಮಕ್ಕಳದ್ದು ಎಕ್ಸಾಮ್ ಇರೋದಕ್ಕೆ, ಎಲ್ಲರೂ ಬಿಜಿ ಇರೋದಕ್ಕೆ ಮೋಸ್ಟ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ರಿಸ್ಕ್ ತೊಗೊಂಡ್ಬಿಟ್ಟು ನಾನೆಲ್ಲ ವಿಡಿಯೋ ಮಾಡಿದ್ದೀನಿ. ಕೃಷ್ಣಂದು ಯಾವ ಅವತಾರ ಹಾಕಿದ್ದಾರೆ, ಏನು ಇವತ್ತು ವೇಷ ಕೃಷ್ಣಂದು ಯಾವ ಥರ ರೆಡಿ ಮಾಡಿದ್ದಾರೆ ಅಂತಂದೇಳಿ ನಾನೆಲ್ಲ ತೋರಿಸ್ತೀನಿ. ಸುಮಾರು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಬೈಸ್ಕೊಂಡೆ ನಾನು, ಡೆಲಿಟ್ ಮಾಡ್ತೀನಿ ಕೊಡ್ರಿ ಅಂತಂದೆಲ್ಲ ಕೇಳ್ತಾಯಿದ್ರು ಸೆಕ್ಯೂರಿಟಿ ಗಾರ್ಡ್. ನನ್ನ ವ್ಯೂವರ್ಸ್ ಎಲ್ಲ ನೋಡಲಿ ಕೃಷ್ಣಂದು ಕೃಪಾ ಕಟಾಕ್ಷಗೆ ನೀವು ಕೂಡ ಸನ್ನಿಧರಾಗ್ರಿ ಅಂತಂದು ಹೇಳ್ತಾ ನಾನು ಆಗಲಿ ಅಂತಂದು ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡೆ ರಿಸ್ಕ್ ತೊಗೊಂಡು. ನೋಡ್ರಿ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಅಂತ. ಇದು ವಿಡಿಯೋ ಫುಲ್ ನೋಡ್ಕೊತ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಮೋಸ್ಟ್ಲಿ ಅಲ್ಲಿ ಜಾತ್ರೆ ಇತ್ತು ಅನಿಸುತ್ತೆ, ರಥೋತ್ಸವ ಇತ್ತು. ಸುಮಾರು ಒಂದು 4 ತೇರು ನೋಡಿದೆ ನಾನು. ಎಲ್ಲ ದೊಡ್ಡ ತೇರುಗಳೇ ಭಾಳ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದರು. ಇಲ್ಲಿ ಕಲ್ಯಾಣಿ ಇದೆ ಅಲ್ಲ, ಕಲ್ಯಾಣಿಯಿಂದನೇ ಆ್ಯಕ್ಚುಲಿ ಕ್ಯೂವಲ್ಲಿ ನಿಲ್ತಾವಲ್ಲ, ಕಲ್ಯಾಣಿದೆಲ್ಲ ಶೂಟ್ ಮಾಡಿಕೊಂಡೆ. ನೋಡ್ರಿ ರಥೋತ್ಸವ ಎಷ್ಟು ದೊಡ್ಡ ರಥೋತ್ಸವ. ಇದು ಕ್ಯೂವಲ್ಲಿ ನಿಲ್ಲಕ್ಕೆಲ್ಲ ನೀವು ಹೋಗೋದಾದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಇದು ಮಾಡಿದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೆ ನೋಡು, ಅವೆಲ್ಲ ಸ್ಲೋಗನ್ಗಳನ್ನು ಇಲ್ಲಿ ಬರೆದಿದ್ರು. ಕೃಷ್ಣನಿಗೆ ನಾವು ಯಾವ ರೀತಿ ಪಾತ್ರರಾಗಬೇಕು, ಅವನು ಯಾವ ಥರ ನಾವು ಭಕ್ತಿಪೂರ್ವಕವಾಗಿ ಇದ್ರೆ ಅವನು ನಮಗೆ ಏನು ಮಾಡ್ತಾನೆ, ಅವನ ದರ್ಶನ ಹೇಗೆ ಸಿಗುತ್ತೆ, ಅವನು ನಮ್ಮ ಜೀವನದಲ್ಲಿ ಯಾವ ಥರ ನೆಲೆಸ್ತಾನೆ ಅಂತಂದು ಹೇಳಿ ಕೆಲವೊಂದು ಸ್ಲೋಗನ್ಗಳನ್ನೆಲ್ಲ ಬರೆದಿದ್ರು. ಅದನ್ನು ಶೂಟ್ ಮಾಡಿದ್ದೀನಿ. ನೀವು ನಿಧಾನಕ್ಕೆ ನೋಡಿರಿ,
ನೋಡ್ರಿ ಇಲ್ಲಿ ಇವತ್ತು ಕೃಷ್ಣನ ಅವತಾರ ಇಲ್ಲಿ ವಿಡಿಯೋದಲ್ಲೇ ಮಾಡ್ತಿದ್ರು, ದೇವಸ್ಥಾನದ ಒಳಗಡೆನೇ ಇದೀವಿ ನಾವು. ಈ ಮುತ್ತಿನ ಅವತಾರ ಮಾಡಿದಾರೆ. ಏನು ಚೆನ್ನಾಗಿ ಕಾಣ್ತಿದ್ದ ಕೃಷ್ಣ ಅಂತಂದ್ರೆ, ಆಹಾ ಅವ್ನ ಕೊಳಲೇನು, ಅವನ ಅವತಾರ ಏನು, ಅವನ ಮುತ್ತಿನ ವೇಷ ಏನು ಸಖತ್ತಾಗಿ ಕಾಣ್ತಿದ್ದ. ಕಳ್ಳ ಕೃಷ್ಣ ಅನ್ನೋ ಮೀನಿಂಗು ಕರೆಕ್ಟಾಗಿರ್ಬೇಕು. ಪ್ರೀತಿಗೆಲ್ಲ ಕರಿತಿತ್ತವಲ್ಲ ಅವ್ನು ಕಳ್ಳ ನೀನು ಅಂತಂದು ಹೇಳಿ, ಆ ಥರ ಖುಷಿ ಆಗ್ತಾಯಿತ್ತು ನೋಡಿ. ಮತ್ತು ಅಲ್ಲೆಲ್ಲ ಒಳಗಡೆ ಬೇರೆ ಬೇರೆ ಗೋಲ್ಡ್ದು ರಥಗಳು ಮತ್ತು ಇದು ಕೃಷ್ಣಗೆ ಅವತಾರಗಳನ್ನು ಹಾಕಿದಾಗೆ ಮಾಡೋ ಇವು ಕೆಲವೊಂದು ಏನಂತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ, ನೀವೇ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟು ಅವನಿಗೆ ಅವತಾರ ಹಾಕ್ತಿರ್ಬೇಕಾದ್ರೆ, ವೇಷಭೂಷಣಗಳನ್ನ ಹಾಕ್ತಿರ್ಬೇಕಾದ್ರೆ ಏನೇನು ಬೇಕಿತ್ತು ಅದನ್ನೆಲ್ಲ ಹಾಕಿ ಇಟ್ಟಿದ್ರು. ಹಾಗೆ ಹೊರಗಡೆ ಬಂದ್ವಿ ನಾವು. ಬಂತಿದ್ದಂಗೆ ಇಲ್ಲಿ ಮತ್ತು ಕೃಷ್ಣಂದು ಭಜನೆ ಸಂಗೀತ ಅದೆಲ್ಲ ನಡೀತಾ ಇತ್ತು. ಅದೆಲ್ಲ ದಿನನಿತ್ಯ ನಡೀತಾ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಭೋಜನಕ್ಕೆ ಹೋಗೋಣ ಅಂತಂದು ಹೇಳಿ, ಪ್ರಸಾದಕ್ಕೆ ಹೋಗೋಣ ಅಂತಂದೇಳಿ ಹೋದ್ವಿ. ಆ್ಯಕ್ಚುಲಿ 12 ಗಂಟೆ ಅಂತ ಇತ್ತು, 11:30 ಆಗಿತ್ತು. ಏನು ಹಾಫ್ ಆನ್ ಅವರ್ ಅಲ್ಲ ಅಂದು, ಬಟ್ ತುಂಬ ಲೇಟ್ ಮಾಡಿದ್ರು. 12:30 ಅಷ್ಟೊತ್ತಿಗೆ ದೊಡ್ಡ ಗಲಾಟೆನ ಆಗಿ ಆಮೇಲೆ ಪ್ರಸಾದ ಅಂತ ಸ್ಟಾರ್ಟ್ ಮಾಡಿದರು. ತುಂಬ ಹೊತ್ತು ಅಲ್ಲೇ ಪ್ರಸಾದ ನಿಲ್ಲದಲ್ಲೇ ನಾವು ಕಳೆದು ಬಿಟ್ವಿ 1 ಅವರ್ ಅಂತಂದೇಳಿ ನಮಗೆ ಆಮೇಲೆ ಅನ್ನಿಸ್ತು. ಈಗ ಕೊಡ್ತಾರೆ ಈಗ ನೀಡ್ತಾರೆ, ಬಂದುಬಿಟ್ಟಿದ್ದೇವಲ್ಲ ಕ್ಯೂ ಅಲ್ಲಿದ್ದು ಅಂತಂದು ಹೇಳಿಬಿಟ್ಟು ಕೂತ್ಬಿಟ್ಟಿದ್ದೇವೆ ಅಂತಂದೇಳಿ ನಾವು ಕೂತ್ಕೊಂಡು ಪ್ರಸಾದ ಮಾಡಿಕೊಂಡು ಹೊರ ಬರೋ ಅಷ್ಟೊತ್ತಿಗೆ ಸುಮಾರು 12:30 1 ಗಂಟೆ ಆಗೇ ಹೋಯಿತು. ಇನ್ನು ಬೀಚ್ಗೆ ಹೋಗೋಣ ಅಂತಂದೇಳಿ ಬೀಚಿಗೆ ಹೊರಟ್ವಿ ನಾವು. ಮಲ್ಪೆ ಬೀಚಿಗೆ, ಉಡುಪಿ ಕುಂದಾಪುರಕ್ಕೆ ಸೈಡ್ ಹೊಂಟ್ವಿ. ಉಡುಪಿ ಹೋಗಿ ಕುಂದಾಪುರ ಹೋಗೋದಂತ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಮಲ್ಪೆ ಬೀಚಿಗೆಲ್ಲ ಬಂದ್ವಿ ನಾವು. ಮಲ್ಪೆ ಬೀಚಿಗೆ ಬಂದುಬಿಟ್ಟು ನಾವೆಲ್ಲ ಏನೇನು ಮಾಡಿದ್ವಿ ಅಂತಂದು ಹೇಳಿ ನೋಡ್ತಾ ಹೋಗ್ರಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇಷ್ಟು ದೇವರ ದರ್ಶನ ಆಯಿತು, ದೇವರ ಕೃಪೆಗೆಲ್ಲ ಪಾತ್ರರಾದ್ವಿ. ಇನ್ನು ನಮಗೆ ನೆಮ್ಮದಿ ಸಿಕ್ತು, ಇನ್ನು ಆನಂದ ಸಿಗಬೇಕಲ್ಲ, ಖುಷಿಯಾಗಿರ್ಬೇಕಲ್ಲ, ಹ್ಯಾಪಿಯಾಗಿರ್ಬೇಕಲ್ಲ ಅಂತಂದು ಹೇಳಿ ಸ್ವಲ್ಪ ಫುಲ್ ಸಹಾರಾ ಡೆಸರ್ಟಿಗೆ ಬಂದಂಗೆ ಅನ್ಸ ನನಗೆ. ಸಹಾರಾ ಡೆಸರ್ಟ್ ಮರುಭೂಮಿ. ನಾವು ಅಂದ್ಕೊಂಡ್ವಿ ಆ್ಯಕ್ಚುಲಿ 1 ಗಂಟೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಬಿಸಿಲು. ಅಯ್ಯೋ ಈ ಬಿಸಿಲೊಳಗೆ ಅದು ಮರುಭೂಮಿಯೊಳಗೆ ಹೆಂಗಿರೋದಪ್ಪ ಅಂತಂದೇಳಿ. ಬಟ್ ತುಂಬ ಗಾಳಿ ಇತ್ತು. ಗಾಳಿ ಇರೋದ್ರಿಂದ ನಮಗೇನು ಬಿಸಿಲು ಅನ್ನಿಸ್ತಾ ಇರಲಿಲ್ಲ, ಆರಾಮಾಗಿ ಅನಿಸ್ತಿತ್ತು. ಪಕ್ಕದಲ್ಲೇ ನೀರಿರೋದ್ರಿಂದ ಆಯಿತೋ ಏನಾಯಿತೋ ಗೊತ್ತಿಲ್ಲ, ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನಂದ್ರೆ ನಮ್ಮ ಧಾರವಾಡ ಭಾಷೆದೊಳಗೆ ಹೇಳ್ಬೇಕಂತಂದ್ರೆ ಎಮ್ಮೆ ನೀರೊಳಗೆ ಬಿದ್ದರೆ ಚಲೋ ಅನ್ಸೋದಲ್ಲ, ಹಂಗೆ ನೀರೊಳಗೆ ಒಂದು ಸ್ವಲ್ಪ ಮುಳುಗಿ ಹೇಳೋಣ ಅನ್ನೋ ಫೀಲಿಂಗಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟ್ವಿ ನಾವು. ಸಿಕ್ಕಾಪಟ್ಟೆ ಆಟ ಆಡಿದ್ಮೇಲೆ ನಮ್ಮ ಮನೆಯವ್ರು ಆ್ಯಕ್ಚುಲಿ ಪ್ಯಾರಾಚೂಟಿಗೆ ಹೋಗೋಣ ಅಂತಂದು ಹೇಳಿ ಪ್ಯಾರಾಚೂಟಿಗೆಲ್ಲ ಬುಕ್ ಮಾಡಿಕೊಂಡು ನಾವು ಪ್ಯಾರಾಚೂಟಿಗೆ ಹೋದ್ವಿ. ಸ್ವಲ್ಪ ಹೊತ್ತು ಇದರಲ್ಲಿ ಆಟ ಆಡಿ ಅಪ್ಪ ಇದನ್ನ ಮಾಡಿ ನಾವು ಅಪ್ಪ ರೀ ಮಾಡ ಏನೋ ಸಣ್ಣ ಬೇಕಿಂದ ಮಾಡ. ಅಲ್ಲಿ ಹೋಗ್ತೇನೆ ಇಲ್ಲ ಇಲ್ಲಿಂದ ಹೋಗ್ತಾನ ಈ ಕಡೆ ಬಾ, ಸ್ವಲ್ಪ ಅಪ್ಪಗೆ ಕಾಣಿಸ್ಬೇಕು. ಸರಿ ಇಲ್ಲಿಂದ ಅಷ್ಟು 1 2 3 4
ನೀರೊಳಗಿದ್ರೆ ಮಾತ್ರ ನಮಗಂತೂ ಬಿಟ್ಟು ಬರೋಕ್ಕೆ ಆಗಲ್ಲ. ಅದೇ ನಾ ಹೇಳ್ದಂಗೆ ಎಮ್ಮೆ ಥರ ಅನ್ಕೋಬೇಕು ಏನೋ ಗೊತ್ತಿಲ್ಲ. ಅದೇ ಎಮ್ಮೆ ನೀರು ಬಿಟ್ಬಿಟ್ವಿ ಅಂದರೆ ಎದ್ದು ಬರೋದೇ ಇಲ್ಲ. ಹಾಗೆ ನಮಗೆ ಬರೋಕ್ಕೇ ಇಷ್ಟ ಇರಲಿಲ್ಲ. ಸರಿ ಅಂತಂದೇಳಿ ಪ್ಯಾರಾಚೂಟಿಗೆ ಹೋಗೋಣ ಅಂತಂದೇಳಿ ಟಿಕೆಟ್ ಮಾಡಿಸ್ಕೊಳ್ಳೋಣ ಅಂತಂದೇಳಿ ಟಿಕೆಟ್ ಮಾಡಿಸ್ತಾ ಇದ್ವಿ. ಅಲ್ಲಿ ಸುಮಾರು ಇನ್ನೂ ಆ್ಯಕ್ಟಿವಿಟೀಸ್ ಇದ್ದವು, ಅವೆಲ್ಲ ಕೇಳಿದ್ವಿ ನಾವು. ಅವ್ರೇನು ಹೇಳಿದರು, ಇದು ಮಾಡ್ಕೊಂಬನ್ನಿ, ಇದು ಮಾಡ್ಕೊಂಬಂದ ಮೇಲೆ ಗಾಳಿ ಇಲ್ಲ ಅಂತಂದ್ರೆ ನಾವು ಎಲ್ಲ ಆ್ಯಕ್ಟಿವಿಟೀಸ್ ಕೊಡ್ತೀವಿ. ತುಂಬ ಗಾಳಿ ಇದೆ, ನಿಯರ್ ಹುಣ್ಣಿಮೆ ಇರೋದ್ರಿಂದ ಏನೋ ಗೊತ್ತಿಲ್ಲ ಗಾಳಿ ಬಿಟ್ಟಿದೆ. ಮತ್ತು ಇಲ್ಲಿನೂ ನೀವು ಈಗ ಬೋಟಲ್ಲಿ ಹೋಗಿ ಮೇಲೆ ಅಲ್ಲಿ ಹೋದ್ಮೇಲೆ ಗಾಳಿ ಕಡಿಮೆ ಇದೆ ಅಂದರೆ ಅಷ್ಟೇ ಪ್ಯಾರಾಚೂಟಿಗೆ ಕಳಿಸ್ತೇವೆ ನಾವು, ಇಲ್ಲಾಂದರೆ ಇಲ್ಲ ಅಂತಂದೇಳೆಲ್ಲ ಹೇಳಿದರು. ಏನೋ ಫುಲ್ಲು ಖುಷೀಲಿ ಹೊರಟ್ವಿ ನಾವು ಪ್ಯಾರಾಚೂಟಲ್ಲಿ, ಇದು ಬೋಟಲ್ಲಿ ಪ್ಯಾರಾಚೂಟಿಗೆ ಹೋಗೋದು ಅಂತಂದೇಳಿ ಫುಲ್ ಎಂಜಾಯ್ಮೆಂಟ್ ಅಂದರೆ ಫುಲ್ಲು ಖುಷಿ ಇತ್ತು. ಹಾಗೆ ಹಕ್ಕಿಯಂತೆ ಹಾರಾಡ್ಬೋದಪ್ಪ, ಏನಪ್ಪ ಮೇಲೆ ಹೋಗೋದು ಅಂತಂದು ಹೇಳಿ. ನಾನು ಚಾರ್ಲಿ ಪಿಕ್ಚರಲ್ಲಿ ಚಾರ್ಲಿ ನಾಯಿ ಪ್ಯಾರಾಚೂಟಲ್ಲಿ ಹೋಗೋಕ್ಕೆಲ್ಲ ಇಷ್ಟಪಟ್ಟಿತ್ತು. ನಾವೇನು ದೊಡ್ಡದು ಹೋಗೋದ ಅಂತಂದು ಹೇಳಿ ಖುಷಿಲೇ ಕರೆನ ಹೋದ್ವಿ ನಾವು ಬೋಟಲ್ಲೇ ಎಂಜಾಯ್ ಮಾಡ್ತಾ. ಅಮ್ಮ ದರ್ಶನ್ ಕಾಂತತಿ ನೋಡಿ, ಈಗ ದೋಣಿ ಸಾಗಲಿ ಪ್ಯಾರಾಚೂಟಿಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಹೊರಟ್ವಿ ನಾವು. ಮೊದಲೊಂದು ಇಬ್ಬರು ಹೋಗಿ ಬಂದರು. ಅವ್ರು ಹೋಗಿದ್ದು ನೋಡಿ ನಮಗೆ ಖುಷಿ ಅನ್ನಿಸ್ತು, ನಾವು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ಅನ್ನಿಸ್ತು. ನಾನೇನು ಎಂಜಾಯ್ ಮಾಡಲಿಲ್ಲಪ್ಪ, ತುಂಬ ಭಯ. ಅಯ್ಯೋ ದೇವರೇ, ಸಾಯೋದು ಕರೆನೇ ನಾವು, ನಿಜಾನೇ. ಒಂದೇ ಸಲ ಜೀವ, ಒಂದೇ ಸಲ ಸಾಯೋದು, ಹೌದು. ಬಟ್ ಸಾಯಲಿಕ್ಕೆ ಹಿಂಗೆ ಬಂದು ಸಾಯಬೇಕಿತ್ತು ಅನ್ಸೋದು. ಅದು ಥ್ರೆಡ್ ಹಗ್ಗ ಏನಂತಂದ್ರೆ ರೋಪ್ ಹಿಂಗೆ ಜಗ್ದಂಗೆ ಆಗೋದು. ಅಯ್ಯೋ ಬಿದ್ದು ಬಿಟ್ವೇನೋ ನಾವು ಅಂತ ಅನ್ಸೋದು. ನಮ್ಮ ಮನೆಯವರು ಏನಿಲ್ಲ ಬಿದ್ರೂ ಮೇಲ್ಗಡೆಯಿಂದ ರ್ಯಾಪ್ ಹಾಕಿದಾರಲ್ಲ, ಆ ರ್ಯಾಪು ನಿನ್ನೇನು ಮುಳುಗಕ್ಕೆ ಕೊಡೋಂಗಿಲ್ಲ ನೀರೊಳಗೆ, ಏನು ಭಯ ಮಾಡ ಅಂತ ಅನ್ನೋರು. ನನ್ನ ಕಾಲು ಫ್ರೀಯಾಗಿ ಬಿಡ್ತಾ ಇಲ್ಲ, ಏನಿಲ್ಲ. ನಮ್ಮ ಮನೆಯವ್ರು ನಿಂದೆ ಚಲೋ, ಆ್ಯಕ್ಚುಲಿ ನಾ ಹಿಂದಿದ್ದೀನಿ, ನನಗೇನು ಕಾಣ್ತಾ ಇಲ್ಲ ಅಂತ ಹೇಳೋರು. ನಾವು ಜೋಡಿ ಮೇಲೆ ಹೋಗೋಣ ಅಂತಂದೇಳಿ ಹೊರಟ್ವಿ. ಆ್ಯಕ್ಚುಲಿ ಸಿಂಗಲ್ ಹೋದರೆ ತುಂಬ ಚೆನ್ನಾಗಿರ್ತೈತೆ. ಇದು ಜೋಡಿ ಮೇಲೆ ಹೋದರೆ ಹಿಂದಿದ್ದರಿಗೆ ಏನೂ ಕಾಣಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದರು. ನಮ್ಮ ಮನೆಯವರೆಲ್ಲ ಕೈ ಬಿಡ್ತಾಯಿದ್ರು. ಆ್ಯಕ್ಚುಲಿ ನಾನು ಬಿಡಬೇಡಿ, ಕೈ ಹಿಡ್ಕೊಳ್ರಿ ಅಂತಂದೇಳಿ ನಾನು ಹೇಳ್ತಾಯಿದ್ದೆ. ಬಟ್ ಭಾಳ ಭಯ ಆಯಿತು. ಸಾವು ಅಂದ್ರೆ ಏನು ಅಂತಂದು ಹೇಳಿ ಒಂದು ಸಲ ಕಂಡಂಗೆ ಆತಪ್ಪ ನನಗೆ. ಯಾಕೋ ನನಗೆ ಅದು ಅಷ್ಟೊಂದು ಫ್ರೀ ಅಂತ ಅನ್ನಿಸ್ಲೇ ಇಲ್ಲ. ಸರಿ ನಾನು ಕುಂತಿರ್ಲಿಲ್ಲೋ ಅಥವಾ ಹಿಡ್ಕೊಂಡಿರಲಿಲ್ಲೋ ಏನೋ ಗೊತ್ತಿಲ್ಲ. ನೀವೆಲ್ಲ ಪ್ಯಾರಾಚೂಟಲ್ಲಿ ಹೋಗಿದ್ರಿ ಅಂತಂದರೆ ನಿಮಗೆ ಯಾವ ಥರ ಫೀಲಿಂಗ್ ಆಗಿದೆ, ಯಾವ ಥರ ಅನುಭವಿಸಿದ್ದೀರಾ ನೀವು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಏನೋ ಒಟ್ಟು ಆಕಾಶದಲ್ಲಿ ಏನೂ ಇಲ್ಲ ಅಂದ್ಕೊಂಡ್ರೆ ಎಲ್ಲ ಸಮುದ್ರ ದಂಡೆ, ಸಮುದ್ರ ತೀರ ಎಲ್ಲ ನೋಡಿದ್ವಿ, ಎಲ್ಲ ಕಾಣುತ್ತೆ, ಫುಲ್ಲು ಮೇಲೆ ಹೋಗಿದ್ದೀವಿ. ಬಟ್ ಆ ಎಂಜಾಯ್ಮೆಂಟ್ ಮಾತ್ರ ನನಗೆ ಆಗಲೇ ಇಲ್ಲ. ಏನೋ ಇದು ರೋಪ್ ಜಗ್ದಾಗೆಲ್ಲ ನನಗೆ ಭಯ ಅನ್ಸೋದು, ಎಲ್ಲಿ ಕಟ್ಟಾಗಿ ಬಿದ್ವು ಅಂತ. ಮತ್ತು ಇವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ನಾವು ರೀಲ್ಸ್ ನೋಡ್ತಿರ್ತಾವಲ್ಲ, ಎಲ್ಲೆಲ್ಲೋ ಏನೇನೋ ಮಾಡೋಕ್ಕೆ ಹೋಗಿ ಬಿದ್ದುಬಿಟ್ಟಿರ್ತಾರೆ, ಅವನ್ನೆಲ್ಲ ಬೇರೆ ನೋಡ್ಕೊಂಡ್ಬಿಟ್ಟಿರ್ತಾವೆ ನಾವು. ಅದು ನಿಜಾನೋ AI ಮಾಡಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಅದು ಎಲ್ಲ ನೆನಪು ಬರ್ತಾಯಿತ್ತು ನನಗೆ ಅಲ್ಲಿ ಮೇಲ್ಗಡೆ ಹೋದಾಗ. ಹಾಗೆ ನಾವು ಹೋಗಿ ಬಂದ್ವಿ. ನಾವು ಹೋಗಿ ಬಂದ ಮೇಲೆ ನಗ್ತಾಯಿದ್ರು ನಮ್ಮ ಮನೆಯವ್ರು ಸಿಕ್ಕಾಬಿಟ್ಟೆ. ನನಗಂತೂ ಏನೂ ಕಾಣಲಿಲ್ಲ. ನೀವು ಮುಂದದೀಯಾ, ನನಗೆ ಗೋಣು ಆ ಕಡೆ ಹೊಳ್ಸಿದ್ರೆ ಮಾತ್ರ ಕಾಣೋದು. ಅಯ್ಯೋ ನೀ ಮುಂದಾದರೂ ಇದೆಯಾ, ನಾನು ನೋಡಿದರೆ ನಾನು ಹಿಂದಿದ್ದೆ, ನನಗೇನೂ ಕಾಣ್ತಾ ಇಲ್ಲ ಅಂತ. ಸರಿ ಮಗಳು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿದ್ಲು, ಮಗಳನ್ನ ಕಳಿಸ್ತಾ ಇದ್ವಿ. ಅವಳು ಕೂಡ ಹೋಗಿ ಬಂದಳು. ಅವಳು ಮಸ್ತಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಅಂತಂದ್ಲು. ಅವರು ಈಗಿಂದು ಟ್ರೆಂಡು, ಈಗಿನ ಮಕ್ಕಳವರು, ಅವ್ರಿಗೆಲ್ಲ ಒಂದು ಸ್ವಲ್ಪ ಡೇರಿಂಗ್ ಜಾಸ್ತಿ ಅಂತ ಅನ್ಕೋಬೇಕು, ಏನೋ ಗೊತ್ತಿಲ್ಲ. ನಮಗೆ ಡೇರಿಂಗ್ ಜಾಸ್ತಿ ಹಳಬ್ರಿಗೆ. ಆದ್ರೆ ಅವ್ರಿಗೇನು ಫೀಲಿಂಗ್ಸ್ ಇರೋಂಗಿಲ್ಲ ಈ ಏಜಲ್ಲಿ ಅಂತ ನಾನು ಅಂದ್ಕೊಂಡೆ. ಆಕೆಗೆಲ್ಲ ವಾಟರ್ ಡ್ರಿಪ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು ಅವಳದು ಕೂಡ. ಅವಳು ಬಂದ ಮೇಲೆ ಫುಲ್ ಎಂಜಾಯ್ ಮಾಡಿದೆ ನಾನು ಅಂತ ಹೇಳ್ತಾ ಇದ್ಲು.
ಬೋಟಿಂದ ನಾವು ಒಳಗೆ ಸಮುದ್ರದೊಳಗಡೆ ಹೋದಾಗ ನಮಗೆ ಎಂಥ ಫೀಲಿಂಗ್ ಅಂದ್ರೆ ಸಮುದ್ರದ ಆಚೆನೇ ಬಂದಿದ್ದೇವೆ ಅನ್ನೋ ಫೀಲಿಂಗು. ಹಾಗೆ ಬರ್ತಾ ಕುಂದಾಪುರ ರೋಡಲ್ಲಿ ಹೊನ್ನಾವರ್ವರ್ಗು ಇದು ಈ ಬೀಚಿಗೆಲ್ಲ ಈ ಥರ ಕಲ್ಲು ಬಂಡೆಗಳನ್ನೆಲ್ಲ ಹಾಕಿದಾರಲ್ಲ, ಅಲ್ಲೆಲ್ಲ ನಾವು ಬಂದ್ವಿ. ಚೆನ್ನಾಗಿದೆ ನೋಡೋಕ್ಕೆ ಅಂತಂದು ಹೇಳಿಬಿಟ್ಟು. ಆ್ಯಕ್ಚುಲಿ ನಮಗಿನ್ನೂ ಅಲ್ಲಿ ಐಲ್ಯಾಂಡು, ಅಲ್ಲೇ ಸ್ಕೂಬಾ ಡ್ರೈವಿಂಗು ಅದೆಲ್ಲ ಹೋಗ್ಬೇಕಂತ ಆಸೆ ಇತ್ತು. ಬಟ್ ಅದು ಗಾಳಿ ಜಾಸ್ತಿ ಇರೋದಕ್ಕೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಮತ್ತೆ ಅವಾಗ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು. ಹಿಂಗೆ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಲ ಬೀಚಿಗೆ ಹೋಗಿದ್ದೇವೆ. ಈಗ ಲಾಸ್ಟ್ ಹೊನ್ನಾವರ ಬೀಚಿಗೆ ಹೋಗಿದ್ವಿ ಅಂದ್ಕೊಂಡು ಇಲ್ಲೆಲ್ಲ ಬಂದ್ವಿ. ನಾವು ಬಂದ್ಕೊಂಡು ಇದು ಬಂಡೆಗಳೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ಬಂಡೆಗಳನ್ನು ಕಲ್ಲುಗಳನ್ನು ತಂದು ಹಾಕಿದ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಏನೇನೋ ಇನ್ವೆಸ್ಟ್ ಮಾಡ್ತಾರೆ, ಏನೇನೋ ಒಂದು ಕ್ರಿಯೇಟಿವ್ ಅನ್ನೋಕ್ಕಿಂತನೂ ಇದನ್ನು ಮಾಡಿದಾರಲ್ಲ, ಒಂದು ಸೆಲ್ಯೂಟ್ ಅನ್ಕೋಬೇಕು. ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನೆಲ್ಲ ಪಾಪ ಎಷ್ಟು ಮಂದಿದು ಎಷ್ಟು ಜನದ್ದು ಶ್ರಮ ಐತೇನೋ ಇದನ್ನೆಲ್ಲ ಮಾಡಬೇಕಾದ್ರೆ ಅಂತಂದು ಹೇಳಿಬಿಟ್ಟು ಬರ್ತಾ ಇದೆಲ್ಲ ಕೂತು ಸ್ವಲ್ಪ ಆರಾಮ್ ಅನ್ಸೋದು. ಮನೆ ಹತ್ರ ಇರಬೇಕು, ಈ ಥರ ಬೀಚ್ ಹತ್ರ ಬರ್ಬೋದು ಅಂತ ಒಂದು ಫೀಲಿಂಗ್ ಬಂತು. ನೋಡಿರಾ ಆ ಮುಖ ಅಷ್ಟೊಂದು ಕಳ್ಸಕ್ಕೆ ಭಯ ಕೊಬೇಡ್ರಿ, ಆಮೇಲೆ ಚಂದ ಬಂದೈತಿ. ಎಷ್ಟು ಜೋರು ರಭಸವಾಗಿ ಬರ್ತಾಯಿತ್ತು ಈ ಅಲೆಗಳು, ಈ ಸೆಳೆತ ಅಂತಂದ್ರೆ ಅದಕ್ಕೆ ಯಾವುದ್ರದ್ದು ಅರಿವೇ ಇಲ್ಲ. ಆರಾಮಾಗಿ ಬರ್ತಾಯಿತ್ತು, ಆರಾಮಾಗಿ ಹೋಗ್ತಾಯಿತ್ತು. ಆ ಅಲೆಗೆ ನಾವೇನು ಸಿಕ್ಬಿದ್ವಿ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಿತ್ತಲ್ಲಪ್ಪ ಅನ್ನೋ ಒಂದಿದು. ಹಾಗೇ ಸನ್ಸೆಟ್ಟು ಕೂಡ ತುಂಬ ಚೆನ್ನಾಗಿರ್ತೈತಿ. ನಾವು ಒಂದು ಸಲ ಏನಿಸುತ್ತೆ, ಈ ಥರ ಪ್ರದೇಶದಲ್ಲಿ ಮನೆ ಇರಬೇಕಂತ ಅನಿಸುತ್ತೆ. ಬಟ್ ಆ ಥರ ಪ್ರದೇಶದಲ್ಲಿ ಮನೆ ಇದ್ದವರಿಗೆ ಎಷ್ಟೆಷ್ಟು ಕಷ್ಟಗಳಿದಾವೋ ಏನೋ ಗೊತ್ತಿಲ್ಲ. ಪಾಪ ಅವ್ರು ಏನೇನು ಅನುಭವಿಸ್ತಾರೆ ಗೊತ್ತಿಲ್ಲ. ನಮಗೆ ಯಾವಾಗೋ ಒಂದು ದಿವ್ಸ ನೋಡೋಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ. ನಿಮಗೂ ಅದೇ ಥರ ಫೀಲಿಂಗ್ ಇದ್ದರೆ ನನಗೆ ಹೌದು ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಯಾವ್ಯಾವ ಬೀಚ್ಗೆ ಹೋಗಿದ್ರಿ, ಯಾವ್ಯಾವ ಬೀಚ್ ನೋಡಿದಿರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಿಂದೆ ಇನ್ನೂ 2 ಟ್ರಿಪ್ಪಿನೂ ಏನೇನು ಎಂಜಾಯ್ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತಂದು ಹೇಳಿ 2 ಲಾಗ್ ಹಾಕಿದ್ದೀನಿ ನಾನು. ಅದನ್ನು ನೋಡ್ಕೊಂಬಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಂದ್ವಿ ನಾವು. ಇದು ಸೇತುವೆ ಎಲ್ಲ ಇದೆಯಲ್ಲ, ಸುಮಾರು ಲಾಂಗ್ ಸೇತುವೆ ಇದು. ಹಾಗೆ ಬಂದುಬಿಟ್ಟು ಹೊನ್ನಾವರದಲ್ಲಿ ಬಂದು ಒಂದು ಸ್ವಲ್ಪ ಟಿಫಿನ್ ಮಾಡೋಣ ಅಂತಂದೇಳಿ ಬಂದ್ವಿ. ಈ ಕಡೆ ಎಲ್ಲ ಬರೀ ದೋಸೆ ಐಟಮು. ನಮಗೆ ದೋಸೆ ತಿಂದು ಬೇಜಾರಾಗಿತ್ತು. ದೋಸೆ ಬೇಡ ಅಂತಂದೇಳಿ ಏನಾದರೂ ಕೇಳೋಣ ಅಂತಂದರೆ ದೋಸೆನೇ ಇಲ್ಲ. ಸರಿ ಹೊನ್ನಾವರದಲ್ಲಿ ರಾಮೇಶ್ವರಮ್ಗೆ ಬಂದ್ವಿ. ರಾಮೇಶ್ವರಕ್ಕೆ ಬಂದು ಒಂದು ಸ್ವಲ್ಪ ಟಿಫಿನ್ ಮಾಡೋಣ ಅಂತಂದೇಳಿ ಕೂತ್ರೆ ಅಲ್ಲಿ ನಮಗೆ ಬೇಕಾಗಿರೋ ಏನು ಟಿಫಿನೇ ಇಲ್ಲ. 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋರು. ನಾವು ಒಂದು 6-6:30ಗೆ ಇದ್ವಿ ನಾವು ಅಲ್ಲಿ. ಸುಮಾರು ಏನೇನೋ ತಿನ್ಕೊಂಡು ಹೊಟ್ಟೆ ಹಸಿವಿದ್ದಕ್ಕೆ ತಿನ್ನಬೇಕಂತ ತಿಂದಂಗಾಯಿತು. ಚೆನ್ನಾಗೇ ಇರಲಿಲ್ಲ ಅಲ್ಲಿ. ಅಷ್ಟೊತ್ತಿಗೆ ಸುಸ್ತಾಗಿಬಿಟ್ಟಿದ್ವಿ ನಾವು, ಟಯರ್ಡ್ ಆಗಿಬಿಟ್ಟಿದ್ವಿ. ಫುಲ್ಲು ಬೀಚಲ್ಲಿ ಕುಣಿದು ನಮ್ಮ ಮನೆಯವ್ರು ಮಾತ್ರ